ಓಂ ನಮೋ ವೆಂಕಟೇಶಾಯ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಈ ಬ್ರಹ್ಮಾಂಡದಲ್ಲಿ ವೆಂಕಟಾದ್ರಿಯನ್ನು ಮೀರಿದ ಪುಣ್ಯಕ್ಷೇತ್ರ ಬೇರೊಂದಿಲ್ಲ. ಶ್ರೀ ವೆಂಕಟೇಶನಿಗೆ ಸಮನಾದ ದೈವ ಮತ್ತೊಂದಿಲ್ಲ ಮತ್ತು ಇನ್ನು ಮುಂದೆಯೂ ಇರೋದಿಲ್ಲ. ವೈಕುಂಠಪತಿಯಾದ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ನಮ್ಮೆಲ್ಲರನ್ನೂ ಅನುಗ್ರಹಿಸಲೆಂದು ಈ ಕಲಿಯುಗದಲ್ಲಿ ಭೂಲೋಕದಲ್ಲಿರುವ ಪರಮ ಪವಿತ್ರವಾದ ತಿರುಮಲ ಬೆಟ್ಟದ ಮೇಲೆ ಶ್ರೀ ಶ್ರೀನಿವಾಸನಾಗಿ ಅವತರಿಸಿರುವನು. ಶ್ರೀ ಶ್ರೀನಿವಾಸನ ಲೀಲೆಗಳು ಅದ್ಭುತ. ನಂಬಿದ ಭಕ್ತರಿಗೆ ಆತ್ಮಬಂಧು ಇವನು. ಅನಂತನು ಮತ್ತು ಆಪದ್ಬಾಂಧವನು. ತನ್ನನ್ನು ನಂಬಿದ ಭಕ್ತರನ್ನು ಶ್ರೀ ಶ್ರೀನಿವಾಸನು ವಿಧ ವಿಧವಾಗಿ ಕಾಪಾಡುತ್ತಾನೆ ಮತ್ತು ಮೋಕ್ಷವನ್ನು ಕರುಣಿಸುತ್ತಾನೆ. ಇಂದು ನಾನು ನಿಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಅನುಗ್ರಹ ಮತ್ತು ಆಶೀರ್ವಾದವು ಜೀವನದಲ್ಲಿ ಎಷ್ಟು ಮಹತ್ತರವಾದ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಸುವ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇದು ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ದರ್ಶನ ಪಡೆದ ವಿಶ್ವಪತಿ ನಾಮದಲ್ಲಿ ಪ್ರಸಿದ್ಧರಾದ ಶ್ರೀಮಾನ್ TVRK ಮೂರ್ತಿ ಅವರು ರಚಿಸಿದ ಶ್ರೀ ವೆಂಕಟೇಶ್ವರ ವ್ರತಕಲ್ಪದ ಒಂದು ಕಥೆ. ಪೂರ್ವಕಾಲದಲ್ಲಿ ಅತ್ಯಂತ ಸಮೃದ್ಧವಾಗಿದ್ದ ಮಗಧ ಸಾಮ್ರಾಜ್ಯದಲ್ಲಿ ಮಹಾವಿಷ್ಣುವಿನ ಭಕ್ತಾಗ್ರೇಸರನಾಗಿದ್ದ ವಿಷ್ಣುಚಿತ್ತಾನೆಂಬ ಓರ್ವ ಪಂಡಿತನು ವಾಸಿಸುತ್ತಿದ್ದನು. ಆತನಿಗೆ ಒಟ್ಟು 9 ಹೆಣ್ಣು ಮಕ್ಕಳಿದ್ದರು. ವಿಷ್ಣುಚಿತ್ತನು ಮಹಾಮೇಧಾವಿಯೂ ಅಪ್ರತಿಮ ಪಂಡಿತನಾಗಿದ್ದರೂ ಅತ್ಯಂತ ಬಡತನದ ಬಾಧೆಯನ್ನು ಅನುಭವಿಸುತ್ತಿದ್ದನು. ವಿಷ್ಣುಚಿತ್ತನ ಪತ್ನಿ ತಾರಾಮತಿಯು ಸದಾ ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತಿದ್ದಳು ಮತ್ತು ಆರಾಧಿಸುತ್ತಿದ್ದಳು. ವಿಷ್ಣುಚಿತ್ತನು ಪುರೋಹಿತನಾಗಿದ್ದು ಕಾಲಕಾಲದಲ್ಲಿ ಸಂಭವಿಸುತ್ತಿದ್ದ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಪೌರೋಹಿತ್ಯವನ್ನು ವಹಿಸಿಕೊಂಡು ಅದರಲ್ಲಿ ಲಭಿಸುತ್ತಿದ್ದ ಅಲ್ಪ ಸ್ವಲ್ಪ ದಕ್ಷಿಣೆ ಕಾಸುಗಳಿಂದ ಜೀವನ ನಿರ್ವಹಿಸುತ್ತಿದ್ದನು. ಹೀಗಿರುವಾಗ ಕಾಲಕ್ರಮೇಣ ವಿಷ್ಣುಚಿತ್ತ ಹಾಗೂ ತಾರಾಮತಿ ದಂಪತಿಗಳ ಪುತ್ರಿಯರು ವಿವಾಹಯೋಗ್ಯ ವಯಸ್ಸನ್ನು ತಲುಪಿದರು. ತಮ್ಮ ಬಡತನವನ್ನು ನೆನೆಸಿಕೊಂಡು ಪುತ್ರಿಯರ ವಿವಾಹವನ್ನು ಹೇಗೆ ನೆರವೇರಿಸುವುದು ಎಂಬ ಚಿಂತೆ ಆ ದಂಪತಿಗಳನ್ನು ಸದಾ ಕಾಲ ಕಾಡಿಸುತ್ತಿತ್ತು. ಯಾವ ಉಪಾಯಗಳಾಗಲಿ ಮಾರ್ಗಗಳಾಗಲಿ ತೋಚದೆ ತಾರಾಮತಿಯು ಶ್ರೀ ಶ್ರೀನಿವಾಸನ ಪ್ರಾರ್ಥನೆಯಲ್ಲೇ ಕಾಲ ಕಳೆಯುತ್ತಿದ್ದಳು. ಓ ಶ್ರೀ ಶ್ರೀನಿವಾಸನ ನಿಜಭಕ್ತರೇ, ಆಶ್ರಿತ ಜನ ರಕ್ಷಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತನ್ನ ಭಕ್ತರೆಂದರೆ ಅಪಾರ ಪ್ರೀತಿ ಎಂಬ ಅಂಶ ನಮ್ಮೆಲ್ಲರಿಗೂ ತಿಳಿಯದಲ್ಲವೇ? ತನ್ನ ಭಕ್ತರ ಯೋಗಕ್ಷೇಮವನ್ನು ಆತ ಪ್ರತಿ ಕ್ಷಣದಲ್ಲೂ ನೋಡಿಕೊಳ್ಳುತ್ತಲೇ ಇರುವನು. ವಿಷ್ಣುಚಿತ್ತ ತಾರಾಮತಿ ದಂಪತಿಗಳು ಆ ಪರಮಾತ್ಮನ ಭಕ್ತರೆಂದಾದ ಮೇಲೆ ಅವರ ನೋವನ್ನು ಅವನು ನಿವಾರಿಸದಿರುವನೇ? ಒಂದು ದಿನ ಮಾಘ ಮಾಸದ ಹುಣ್ಣಿಮಾ ಪ್ರಾತಃ ಕಾಲದಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನು ವಿಷ್ಣುಚಿತ್ತನ ಮನೆ ಬಾಗಿಲನ್ನು ತಟ್ಟಿದನು. ಬಾಗಿಲು ತೆರೆದ ವಿಷ್ಣುಚಿತ್ತನನ್ನು ಕುರಿತು ವೃದ್ಧ ಬ್ರಾಹ್ಮಣನು ಹೀಗೆಂದು ನುಡಿದನು. ಅಯ್ಯ, ನಾನು ಮೂಲತಃ ವಂಗದೇಶದ ನಿವಾಸಿ. ಒಂದು ಯಜ್ಞ ಕಾರ್ಯಕ್ಕೆಂದು ಪ್ರಯಾಣಿಸುತ್ತಿರುವನು. ನಾನು ಹೋಗುತ್ತಿದ್ದ ದಾರಿಯಲ್ಲಿ ನಿಮ್ಮ ಈ ದೇಶವನ್ನು ಪ್ರವೇಶಿರುವನು. ನನ್ನ ಪ್ರಯಾಣವನ್ನು ಮುಂದುವರಿಸುವ ಮುನ್ನೆ ಸ್ವಲ್ಪ ವಿಶ್ರಾಂತಿ ಪಡೆಯಲೆಂದು ನಿಮ್ಮ ಮನೆಗೆ ಬಂದಿರುವೆನು. ದಯವಿಟ್ಟು ತಾವು ಈ ಒಂದು ದಿನವನ್ನು ತಮ್ಮ ಮನೆಯಲ್ಲಿರಲು ಅವಕಾಶ ಮಾಡಿಕೊಟ್ಟರೆ ಸಾಕು. ನಾಳೆ ಮುಂಜಾನೆಯೇ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸುತ್ತೇನೆ. ವಿಷ್ಣುಚಿತ್ತನು ಆ ಬ್ರಾಹ್ಮಣೋತ್ತಮರಿಗೆ ಹೀಗೆ ಉತ್ತರಿಸಿದನು. ಮಹಾಸ್ವಾಮಿ, ತಮ್ಮ ಆಗಮನವು ನಮ್ಮ ಪೂರ್ವಜನ್ಮದ ಸುಕೃತವೆಂದು ಭಾವಿಸುತ್ತೇವೆ. ಅತಿಥಿಗಳು ಶ್ರೀಮನ್ನಾರಾಯಣನಿಗೆ ಸಮಾನರೆಂದು ನಮ್ಮ ಪುರಾಣಗಳು ಹೇಳಿವೆ. ತಾವು ನಿಸ್ಸಂಕೋಚವಾಗಿ ನಮ್ಮ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಇದು ನಮ್ಮ ಕೋರಿಕೆ ಎಂದೇ ಭಾವಿಸಿ.
ಇಷ್ಟು ಹೇಳಿ ವಿಷ್ಣುಚಿತ್ತನು ವೃದ್ಧ ಬ್ರಾಹ್ಮಣರನ್ನು ಆತ್ಮೀಯವಾಗಿ ತನ್ನ ಮನೆಯೊಳಗೆ ಬರಮಾಡಿಕೊಂಡನು. ವಿಷ್ಣುಚಿತ್ತನು ವೃದ್ಧ ಬ್ರಾಹ್ಮಣರಿಗೆ ಯಥಾಶಕ್ತಿ ಉಪಚಾರಾದಿಗಳನ್ನು ಮಾಡಿದನು. ಅದೇ ದಿನ ಅಪರಾಹ್ನದಲ್ಲಿ ಎಲ್ಲರೂ ವೃದ್ಧ ಬ್ರಾಹ್ಮಣನೊಂದಿಗೆ ಭೋಜನವನ್ನು ಸ್ವೀಕರಿಸಿದ ನಂತರ ಆ ಬ್ರಾಹ್ಮಣನು ತಾರಾಮತಿಯನ್ನು ಕುರಿತು ಹೀಗೆಂದನು. ಏನು ಬಹಳ ಭಯಗ್ರಸ್ತಳಾಗಿರುವಂತೆ ತೋರುತ್ತಿರುವೆ. ನಿನ್ನ ನೋವೇನೆಂದು ನನ್ನೊಡನೆ ನಿಸ್ಸಂಕೋಚವಾಗಿ ಹೇಳಿಕೋ ತಾಯಿ. ತಾರಾಮತಿ ನುಡಿದಳು. ಮಹಾಸ್ವಾಮಿ, ತಾವು ಮಹಾ ತಪಸ್ವಿಗಳಂತೆ ಕಾಣುವಿರಿ. ತಮ್ಮ ಮುಖ ಮೇಲಿರುವ ತೇಜಸ್ಸು ವೈಕುಂಠ ನಿವಾಸಿಯಾದ ಸಾಕ್ಷಾತ್ ಶ್ರೀಮನ್ನಾರಾಯಣನ ಮುಖಾರವಿಂದದಲ್ಲಿ ಕಾಣುವ ತೇಜಸ್ಸನ್ನು ಹೋಲುತ್ತದೆ. ತಮ್ಮಿಂದ ಮುಚ್ಚಿಡುವಂತಹ ಯಾವ ರಹಸ್ಯವೂ ನಮ್ಮ ಜೀವನದಲ್ಲಿಲ್ಲ. ನನ್ನ ಮನೋವ್ಯಥೆಗೆ ಕಾರಣ ನನ್ನ ಹೆಣ್ಣು ಮಕ್ಕಳ ವಿವಾಹಕ್ಕೆ ಮಾತ್ರ ಸೀಮಿತವಾದುದು. ತಾರಾಮತಿಯ ಮಾತನ್ನು ಕೇಳಿದ ವಿಪ್ರೋತ್ತಮನು ಕಿರುನಗೆಯೊಂದಿಗೆ ಹೀಗೆ ಉತ್ತರಿಸಿದನು. ತಾಯಿ, ನಿನ್ನ ಕಷ್ಟವೇನೆಂಬುದನ್ನು ನಾನು ಅರಿತೆನು. ಯೋಚಿಸಬೇಡ. ನಿನ್ನ ಚಿಂತೆಗಳೆಲ್ಲ ನಿವಾರಣೆಯಾದುವೆಂದೇ ತಿಳಿ. ನಿನ್ನ ಹೆಣ್ಣು ಮಕ್ಕಳ ವಿವಾಹವು ಸಮರ್ಪಕವಾಗಿ ಸಂಪನ್ನಗೊಳಿಸುವ ಅತ್ಯದ್ಭುತವಾದ ಸುಲಭ ಸಾಧ್ಯವಾದ ವ್ರತವೊಂದಿರುವುದು. ಆ ವ್ರತದ ವಿಚಾರವನ್ನು ನಾನೀಗ ನಿನಗೆ ತಿಳಿಸುತ್ತೇನೆ. ನೀನು ಶ್ರದ್ಧಾಭಕ್ತಿಪೂರ್ವಕವಾಗಿ ನಾನು ಹೇಳಿರುವ ಈ ವ್ರತವನ್ನು ಆಚರಿಸಿಬಿಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿಗಳು ನೆಲೆಯೂರುತ್ತವೆ. ಶ್ರೀ ವೆಂಕಟೇಶ್ವರ ವ್ರತವೆಂದೇ ಪ್ರಸಿದ್ಧವಾಗಿರುವ ಈ ವ್ರತವು ಅತ್ಯಂತ ಸುಲಭವಾದುದು. ಆದ್ದರಿಂದ ಈ ವ್ರತವನ್ನು ತಪ್ಪದೇ ಆಚರಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ ಎಂದು ವಿಪ್ರೋತ್ತಮರು ನುಡಿದರು. ಅಲ್ಲಿಯೇ ಉಪಸ್ಥಿತನಿದ್ದ ವಿಷ್ಣುಚಿತ್ತನು ಅತ್ಯಂತ ಸಂತೋಷಗೊಂಡು ವಿಪ್ರೋತ್ತಮರಿಗೆ ಅರುಹಿದನು. ವಿಪ್ರೋತ್ತಮರೇ, ಅದಕ್ಕಿಂತ ಸೌಭಾಗ್ಯವೇನಿದೆ? ವ್ರತಾಚರಣೆಗೆ ತಡವೇಕೆ? ನಮ್ಮ ಹಿರಿಯರು ಶುಭಸ್ಯ ಶೀಘ್ರಂ ಎಂದು ಅಪ್ಪಣೆ ಮಾಡಿರುತ್ತಾರೆ. ಇಂದು ಮಾಘ ಮಾಸದ ಹುಣ್ಣಿಮೆಯಾಗಿದ್ದು ಇದಕ್ಕಿಂತ ಪವಿತ್ರವಾದ ದಿನವನ್ನು ಕಾಯುವ ಅವಶ್ಯಕತೆಯೂ ಇಲ್ಲ. ತಾವು ಅನುಜ್ಞೆ ನೀಡಿದರೆ ಇಂದೇ ಈಗಲೇ ಶ್ರೀ ವೆಂಕಟೇಶ್ವರ ವ್ರತಕಲ್ಪವನ್ನು ಆಚರಿಸುವೆ. ಇದಕ್ಕೆ ತಮ್ಮ ಅನುಮತಿ ಹಾಗೂ ಆಶೀರ್ವಾದಗಳು ಮಾತ್ರ ಬೇಕು. ವಿಪ್ರೋತ್ತಮರು ನಗುತ್ತಾ ತಮ್ಮ ಅನುಮತಿಯನ್ನು ಸೂಚಿಸಲು ವಿಷ್ಣುಚಿತ್ತ ತಾರಾಮತಿ ದಂಪತಿಗಳು ತಮ್ಮ ಹೆಣ್ಣು ಮಕ್ಕಳೊಂದಿಗೆ ಆ ದಿನ ಸಾಯಂಕಾಲವೇ ಬಂಧು ಮಿತ್ರರನ್ನು ಕರೆದು ವಿಪ್ರೋತ್ತಮರ ಸಮ್ಮುಖದಲ್ಲೇ ಶ್ರೀ ವೆಂಕಟೇಶ್ವರ ವ್ರತಕಲ್ಪವನ್ನು ಆಚರಿಸಿದರು. ಬಂದ ಭಕ್ತರೆಲ್ಲ ವ್ರತವು ಪೂರ್ತಿಯಾದ ಕೂಡಲೇ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಗೃಹಗಳಿಗೆ ತೆರಳಿದರು. ವ್ರತವು ಸಂಪನ್ನವಾದ ನಂತರ ಪುನಃ ಆ ಕುಟುಂಬದವರೆಲ್ಲರೂ ವಿಪ್ರೋತ್ತಮರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ನೀಡಬೇಕೆಂದು ಬೇಡಿಕೊಂಡರು. ವಿಪ್ರೋತ್ತಮರು ಮನೋಭೀಷ್ಟ ಸಿದ್ಧಿರಸ್ತು, ಶ್ರೀ ಲಕ್ಷ್ಮೀ ಶ್ರೀನಿವಾಸ ಕೃಪಾ ಕಟಾಕ್ಷ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸಿ ಆ ಕುಟುಂಬದವರೊಡನೆ ಸೇರಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದರು. ಹಗಲು ಸರಿದು ಇರುಳ ಕತ್ತಲೆ ಆವರಿಸಿದ ಮೇಲೆ ನಿದ್ರಾ ಸಮಯವಾಯಿತು. ಮಲಗಲು ತಯಾರಾಗುತ್ತಿದ್ದ ಬ್ರಾಹ್ಮಣೋತ್ತಮರಿಗೆ ವಿಷ್ಣುಚಿತ್ತನು ಹೊದಿಯಲು ಅತ್ಯಂತ ಖಿನ್ನ ಮನಸ್ಕನಾಗಿ ಒಂದು ಹರಿದ ಹೊದಿಕೆಯನ್ನು ನೀಡುತ್ತಾ, ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ಕಡು ಬಡತನದಲ್ಲಿರುವ ನನ್ನ ಬಳಿ ಇದಕ್ಕಿಂತ ಉತ್ತಮವಾದ ಹೊದೆಯಲು ಯೋಗ್ಯವಾದ ಯಾವ ವಸ್ತ್ರವೂ ಇರುವುದಿಲ್ಲ. ಅನ್ಯಥಾ ಭಾವಿಸದೆ ತಾವು ಇದನ್ನೇ ಹೊದೆದು ರಾತ್ರಿ ವಿಶ್ರಮಿಸಬೇಕು. ಇದು ನನ್ನ ಸವಿನಯ ಪ್ರಾರ್ಥನೆ ಎಂದು ಹೇಳಿದನು. ಆ ವಿಪ್ರೋತ್ತಮರು ಏನೂ ಚಿಂತಿಸಬೇಡಿ ಎಂದು ಕಿರುನಗೆಯೊಂದಿಗೆ ನುಡಿದು ತಾನು ಹೊರ ವಠಾರದಲ್ಲಿ ವಿಶ್ರಮಿಸುವುದಾಗಿ ಹೇಳಿ ಹೊರನಡೆದರು. ಎಲ್ಲರೂ ನಿದ್ರಾವಸರಾದರು. ರಾತ್ರಿಯ 4ನೆಯ ಜಾಮದಲ್ಲಿ ಇದಕ್ಕಿದ್ದಂತೆ ಗಾಳಿ, ಸಿಡಿಲು, ಮಿಂಚುಗಳಿಂದ ಕೂಡಿದ ಭಯಂಕರ ವರ್ಷಧಾರ ಸುರಿಯಲಾರಂಭಿಸಿತ್ತು. ಗಾಢಾಂಧಕಾರ ಕತ್ತಲೆ ಎಲ್ಲೆಡೆ ಹಸರಿತಿತ್ತು. ಕಣ್ಣುಗಳಿಗೆ ಏನೂ ಗೋಚರವಾಗದ ಪರಿಸ್ಥಿತಿ. ಈ ಸಂದರ್ಭದಲ್ಲಿ
ಎಚ್ಚರಗೊಂಡ ವಿಷ್ಣುಚಿತ್ತನಿಗೆ ತಕ್ಷಣ ಅಂತಹ ಭೀಕರ ಸನ್ನಿವೇಶದಲ್ಲಿ, ವಿಪರೀತ ಪರಿಸ್ಥಿತಿಯಲ್ಲಿ ತಮ್ಮ ಅತಿಥಿಯಾಗಿ ಬಂದು ಹೊರಾಂಗಣದಲ್ಲಿ ಮಲಗಿದ್ದ ವಿಪ್ರೋತ್ತಮನು ಹೇಗಿರುವವರೋ ಎಂದು ಗಾಬರಿಗೊಂಡು ಬಿಟ್ಟನು. ಗಾಢಾಂಧಕಾರದ ಆ ವಿಪರೀತ ವಿಷಮ ಕಾಲದಲ್ಲಿ ಕಣ್ಣುಗಳಿಗೆ ಏನೂ ಕಾಣುತ್ತಿರಲಿಲ್ಲವಾದ್ದರಿಂದ ಆತನಿಗೆ ಏನು ಮಾಡಲು ತೋಚದೆ ಬೆಳಗಾಗುವುದನ್ನೇ ಕಾಯುತ್ತಾ ರಾತ್ರಿಯನ್ನು ಕಳೆದನು. ಬೆಳಗಾದ ಕೂಡಲೇ ವಿಷ್ಣುಚಿತ್ತ ಹಾಗೂ ಅವನ ಕುಟುಂಬದವರು ಅತ್ಯಂತ ದುಗುಡ ವ್ಯಧ ಚಿಂತೆಗಳೊಂದಿಗೆ ಹೊರಗೆ ಮಲಗಿದ್ದ ವಿಪ್ರೋತ್ತಮರು ಎಷ್ಟು ಕಷ್ಟಪಟ್ಟರೋ, ಏನು ಮಾಡಿದರೋ, ಹೇಗೆ ರಾತ್ರಿಯನ್ನು ಕಳೆದರೋ ಎಂದು ಮರುಗುತ್ತಾ ಹೊರಗೆ ನೋಡಲು ಹೊರಟರು. ಅಷ್ಟು ವೇಳೆಗೆ ಬೆಳಕೂ ಹರಿದಿತ್ತು, ಮಳೆಯೂ ಶಾಂತವಾಗಿತ್ತು. ಬಾಗಿಲು ತೆರೆದು ನೋಡಿದರೆ ಅವರಿಗೆಲ್ಲ ಒಂದು ಆಶ್ಚರ್ಯ ಕಾದಿತ್ತು. ಅಲ್ಲಿ ವಿಪ್ರೋತ್ತಮರು ಇರಲಿಲ್ಲ. ವಿಷ್ಣುಚಿತ್ತನು ಆತನಿಗೆ ಹೊದೆಯಲೆಂದು ನೀಡಿದ ಚಿಂದಿಯಾದ ಹೊದಿಕೆಯ ಜಾಗದಲ್ಲಿ ಥಳಥಳ ಹೊಳೆಯುವ ನವನವೀನವಾದ ಪೀತಾಂಬರವು ರಾರಾಜಿಸುತ್ತಿತ್ತು. ಆ ಸುಂದರ ಪೀತಾಂಬರದ ಮೇಲೆ ಕಿರುನಗೆ ಹೊತ್ತೆ ಶ್ರೀ ವೆಂಕಟೇಶ್ವರನ ಮನೋಹರವಾದ ವಿಗ್ರಹ ಹೊಂದಿತ್ತು. ದಂಪತಿಗಳು ಹಿಂದಿನ ದಿನ ಜರುಗಿದ ಎಲ್ಲ ಘಟನೆಗಳನ್ನು ಪುನಃ ಅವಲೋಕಿಸಿಕೊಳ್ಳುತ್ತಾ ಭಕ್ತಿಭಾವದಿಂದ ಆನಂದ ತುಂದಿಲರಾದರು. ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ತಮ್ಮೊಡನೆ ದಿನವಿಡೀ ಕಾಲ ವ್ಯಯಿಸಿದ್ದ ವೃದ್ಧ ವಿಪ್ರನು ಶ್ರೀಮನ್ನಾರಾಯಣನಲ್ಲದೆ ಬೇರಾರೂ ಅಲ್ಲವೇ ಎಂಬುದು ಅವರಿಗೆಲ್ಲ ತಕ್ಷಣ ಹೊಳೆದು ಬಿಟ್ಟಿತು. ಆನಂದ ಬಾಷ್ಪ ಅವರ ಕಣ್ಣುಗಳನ್ನು ತುಂಬಿತು. ತಮ್ಮ ಸ್ವಾಮಿಯನ್ನು ಗುರುತಿಸಲಾರದೆ ಹೋದೆವೆಂದು ಖೇದಗೊಂಡರು. ವೈಕುಂಠಪತಿಗೆ ಹರಿದ ಹೊದಿಕೆಯನ್ನು ಕೂಡಬೇಕಾಗಿ ಬಂದ ತಮ್ಮ ಸ್ಥಿತಿಯ ಬಗ್ಗೆ ನೋವಾಯಿತು. ಪೀತಾಂಬರದೊಡನೆ ಪರಮಾತ್ಮನು ಕರುಣಿಸಿದ್ದ ತನ್ನ ಬಿಂಬಾತ್ಮಕ ವಿಗ್ರಹವನ್ನು 2 ಕೈಗಳಿಂದ ಅನನ್ಯ ಭಕ್ತಿಪೂರ್ವಕ ಎತ್ತಿಕೊಂಡು ಕಣ್ಣುಗಳಿಗೆ ಒತ್ತಿಕೊಂಡರು. ವಿಗ್ರಹದೊಂದಿಗೆ ತಮ್ಮ ಗೃಹವನ್ನು ಪ್ರವೇಶಿಸಲು ಅವರಿಗೆ ಮತ್ತೊಂದು ಸೂಜಿಗೆ ಕಂಡಿತು. ತಮ್ಮ ಗೃಹವು ಸ್ವರ್ಣಮಯವಾಗಿ ಪರಿವರ್ತಿತವಾಗಿತ್ತು. ಮನೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಧನ ಕನಕಗಳು ತುಂಬಿ ತುಳುಕುತ್ತಿದ್ದವು. ಇದೆಲ್ಲವೂ ಶ್ರೀ ವೆಂಕಟೇಶ್ವರ ವ್ರತಕಲ್ಪದ ಮಹಾತ್ಯ ಎಂಬುದು ಅವರಿಗೆ ಕೂಡಲೇ ತಿಳಿಯಿತು. ಶ್ರೀ ವೆಂಕಟೇಶ್ವರನಿಗೆ ಪುನಃ ಪುನಃ ನಮಸ್ಕರಿಸಿ ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು. ನೋಡಿದರಲ್ಲ, ಎಂತಹ ಅದ್ಭುತ! ತನ್ನ ಭಕ್ತನ ಮನೆಗೆ ಸಾಮಾನ್ಯ ವಿಪ್ರನಂತೆ ಸಾಕ್ಷಾತ್ ಶ್ರೀ ವೆಂಕಟೇಶ್ವರನು ಆಗಮಿಸಿ ತಾನೇ ವ್ರತ ವಿಧಾನವನ್ನು ತಿಳಿಸಿ, ವ್ರತಾಚರಣೆಯ ನಂತರ ತೀರ್ಥ ಪ್ರಸಾದಗಳನ್ನು ಸಾಧಾರಣ ಮನುಷ್ಯನಂತೆ ಸ್ವೀಕರಿಸಿ ತನ್ನ ಭಕ್ತನಿಗೆ ಸರ್ವ ರೀತಿಯಲ್ಲಿ ಅನುಗ್ರಹ ಮಾಡಿದನು. ಇದೇ ರೀತಿ ನೀವೆಲ್ಲರೂ ಕೂಡ ಶ್ರೀ ವೆಂಕಟೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು ಅರ್ಪಿಕೊಳ್ಳುತ್ತೇನೆ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ ಗೋವಿಂದ.